ಎಷ್ಟೋ ಜನ ಮೆಜೆಸ್ಟಿಕಲ್ಲಿ ಊಟ ಹಾಕೋರು, ಇಲ್ಲಿ ಸರ್ಕಲ್ ಮಾರಮ್ಮನ ದೇವಸ್ಥಾನದ ಹತ್ರ ಹಾಕೋರು, ಡೈಲಿ ಹೋಗಿ ಊಟ ಟಿಫನ್ ಮಾಡ್ಕೊಂಬರೋರು. ಈಗ ಸಿಲಿಂಡ್ರ್ ಇಲ್ಲ ಅಂದ್ರೆ ಯಾರೋ ದಾನ ಕೊಡೋರು ಕೊಡ್ತಾರೆ, ಸಿಲಿಂಡ್ರ್ ಇಲ್ಲ ಅಂದ್ರೆ ಹೆಂಗೆ ಮಾಡ್ಕೊಡ್ತಾರೆ ಪಾಪ ಅವರು. ಎಲ್ಲರಿಗೂ ಏಟೆ ಸರ್. ರೈತರಿಗಂತೂ ಮೂರಾ ಬಟ್ಟೆ ಆಗೋಗ್ಬಿಟ್ಟು ರೈತರು ನೇಣು ಹಾಕೊಳ್ಳೋದು ಅಷ್ಟೇ ಇನ್ನು ಬಾಕಿ ಇರೋದು. ಇದೇ ಥರ ಇವರು ರೈಸ್ ಮಾಡ್ಕೊಂಡು ಈಗ ಇದಿಷ್ಟು ಮಾಡಿದಾರ, ತಿರುಗಿ ಗೊಬ್ಬರ ಜಾಸ್ತಿ ಮಾಡ್ತಾರೆ ಇವರು, ಫರ್ಟಿಲೈಸರ್ ಎಲ್ಲ ಜಾಸ್ತಿ ಮಾಡ್ತಾರೆ. ಎಲ್ಲ ಮಾಡಿಬಿಟ್ರೆ ರೈತರು ನೇಣು ಹಾಕೊಳ್ಳೋದು ಅಷ್ಟೇ ಇರೋದು. ಪಾಪ ಇಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನೀವು ಮಾಡಿದ್ರು ಅಂತ. ಅವ್ರು ಮಾಡಿದಾಗ ಇವ್ರು ಸ್ಟ್ರೈಕ್ ಮಾಡಲ್ಲ. ಇವ್ರು ಕಾಂಗ್ರೆಸ್ನವ್ರು ಏನೋ ಒಂದು 10 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ರೋಡ್ಗಿಳಿದು ಬೀದಿ ರಂಪ ಮಾಡ್ತಾರೆ. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗೈತಲ್ಲ, ಇವಾಗ ಬೀದಿ ರಂಪ ಮಾಡ್ಬೋದು ತಾನೆ. ಎಂ ಪಿಗಳೆಲ್ಲ ಮಾತಾಡ್ಬೇಕು ತಾನೆ. ಪ್ರತಿಯೊಬ್ಬರು ಒಬ್ಬ ಬಡವ ಒಬ್ಬ ಭಿಕ್ಷೆ ಬೇಡೋನ್ಗೆ ಇವತ್ತು 60 ರೂಪಾಯಿ ಕೊಟ್ಟು ತಿನ್ನೋಕ್ಕಾಗಲ್ಲ. 3 ಟೈಮ್ಗೆ ಎಷ್ಟಾಯ್ತು ಲೆಕ್ಕ ಹಾಕಿ. ಮೊದಲು 40 ರೂಪಾಯಿ ಸಿಕ್ಕೋದು ರೋಡಲ್ಲಿ, ಈಗ 60 ರೂಪಾಯಿ ಕೊಡ್ಬೇಕು ಒಂದು ಟಿಫನ್ಗೆ ಲೆಕ್ಕ ಹಾಕಿ. ಒಂದು ಇಡ್ಲಿ ಕೇಳಿದ್ರೆ 20 ರೂಪಾಯಿ ಇತ್ತು, 30 ರೂಪಾಯಿ ತೊಗೊತಾರೆ. ಅಲ್ಲ, ಎಲೆಕ್ಷನ್ಗಿಂತ ಮೊದಲು ಯಾವುದೇ ರೇಟ್ ಜಾಸ್ತಿ ಮಾಡಲ್ಲ ಸ್ವಾಮಿ. ಅವರು ಹೆಂಗೆ ಗೊತ್ತಾ, ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ಆದಮೇಲೆ ದಬಾರ್ ಅಂತ ಗೂಬೆ ಕುಂಡಿಸ್ತಾರೆ ಅಷ್ಟೇ. ನೋಡಿ, 4 ಕಡೆ ಇತ್ತು, 4 ಆಗೋವ್ರಿಗೆ ಏನಂದ್ರು ರೇಟ್ ಮಾಡಲ್ಲ, ಗ್ಯಾಸ್ ಅದು ಇತ್ತು. ಇವಾಗೆಲ್ಲ ಸಾಲ ಹೋಗೈತಲ್ಲ, ಗ್ಯಾಸ್ ಬಂದೈತೆ, ಯಾಕೆ ರೇಟ್ ಕಮ್ಮಿ ಮಾಡಲಿಲ್ಲ? ಯಾಕೆ ಮೋದಿ ಹಿಂಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸೆಂಟ್ರಲಲ್ಲಿ ಕೇಳಬೇಕು. ನಮ್ಮವ್ರು ಎಲ್ಲ ಎಂ ಪಿಗಳು, ಎಲ್ಲ ಸ್ಟೇಟವ್ರು ಎಂ ಪಿಗಳು ಕೇಳಬೇಕು, ಹಿಂಗಾಗಿದೆ ಅಂತ. ಏನು ಮಾಡ್ತಾ ಇದ್ದಾರೆ? ನಮ್ಮ ಎಂ ಪಿಗಳು ನಿದ್ದೆ ಮಾಡ್ತಾರೆ ಅಷ್ಟೇ. ನಮ್ಮ ಎಂ ಪಿಗಳು ಯಾರೂ ಮಾತಾಡೋಲ್ಲ. ನಮ್ಮ ಎಂ ಪಿಗಳು ಒಬ್ಬರು ಮಾತಾಡೋಲ್ಲ. ಪಾಪ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತಗೊಂಡು ಸುಮ್ಮನೆ ಹರಿದ್ರೆ ಏನು ಬರೋಲ್ಲ ಅವ್ರು. ಪಾಪ ನಮಗೆ GST ಕೊಟ್ಟರೆ ನಾವು ಕೊಡ್ತೀವಿ ಅಂತಾರೆ, GSTನೇ ಕೊಟ್ಟಿಲ್ಲ ಅಂತಾರೆ ಇವರು. ಯಾರು ಕೇಳೋಣ ಈಗ? ಇವಾಗ ರೈತರು ನೋಡಿ, ಈ ತಿಂಗಳು ಮಳೆ ಬಿತ್ತು, ನೆಕ್ಸ್ಟ್ ಮಂತಿಂದ ಎಲ್ಲ ಬಿತ್ತನೆ ಮಾಡಬೇಕು. ಯೂರಿಯಾ ಕೊಟ್ಟರೆ ಈಗಿಂದ ಸ್ಟಾಕ್ ಕೊಟ್ಟರೆ ತಾನೆ, ಕೋಲ ಅಮ್ಮೆಯಿಂದ ಕೊಡ್ತಾರೆ, ಅದು ಕಾಳು ಸಂತೆಯಲ್ಲಿ ಮಾರ್ತಾರೆ. ಅವಾಗ ನಾವು ದುಡ್ಡು ಕೊಡ್ತಾರಕ್ಕಾಗಲ್ಲ. 5,000 10,000 ಹೇಳ್ತಾರೆ ಮೂಟೆನ, ಯಾರು ತಂದು ಹಾಕ್ತಾರೆ? ಎಂ ಪಿಗಳು ಮೋದಿಯವ್ರು ಮುಂದೆ ಮಾತಾಡೋಕ್ಕೆ ಇರೋ ಎಂ ಪಿಗಳೆಲ್ಲ BJP ಎಂ ಪಿಗಳು ಇದ್ದಾರೆ, ಕೇಳಬೇಕ್ರಿ. ಇರೋ 3 ಜನ ನಾವು ಕಾಂಗ್ರೆಸ್ನವ್ರು ಇಟ್ಕೊಂಡು ಕಾಂಗ್ರೆಸ್ನವ್ರು ಕೇಳ್ತಾನೆ ಅವರೆಲ್ಲ. ಇವ್ರು ಏನು ಮಾಡ್ತಾರೆ? BJP ಶೋಭಾ ಕರಂದ್ಲಾಜೆ ಅವ್ರು ನೋಡಿ, ಬೆಳಿಗ್ಗೆ ಸಿಲಿಂಡ್ರ್ ಬಗ್ಗೆ ಮಾತಾಡಲಿಲ್ಲ, ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಲೇಡೀಸ್ ಮೀಸಲಾತಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದು ಮಾಡಬೇಕು, ಲೇಡೀಸ್ಗೂ ಮಾಡಬೇಕು, ಬೇಡ ಅಂತ ನಾವು ಹೇಳಿಲ್ಲ. ಸಿಲಿಂಡ್ರ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಸಿಲಿಂಡ್ರ್ ಬಗ್ಗೆ ಯಾರನ್ನು ಒಬ್ಬ ಎಂ ಪಿ ಎತ್ತಿದ್ದಾರೆ ಉಸಿರು? ಈಗ ಆಟೋದವ್ರ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತಾ? ಫೈನಾನ್ಸಿಗೆ ತಗೊಂಬನಿತಾನೆ ಬಾಡಿಗೆ. ಈ ಆಟೋ ತಂದು ಬಾಡಿಗೆಗೆ ಬಂದಿರೋದು 250 ರೂಪಾಯಿ ಬಾಡಿಗೆ ಕಟ್ಟಬೇಕು. ಓಡಿಸ್ಲಿ ಕೊಡಲೇಬೇಕು. ಅವ್ರ ಪರಿಸ್ಥಿತಿ ಹೆಂಗೆ? ಫ್ರೀ ಕೊಟ್ಟಿದ್ರೆ ಅದಕ್ಕೆ ಹಿಂಗಾಯಿತು. ಹಂಗೆ ಫ್ರೀ ಕೊಟ್ಟಿದ್ದೇನೆ, ಹೆಣ್ಮಕ್ಳು ಹಾಳು ಮಾಡಿಲ್ಲ. ಗಂಡು ಮಕ್ಳಿಗಾನ ಫ್ರೀ ಕೊಟ್ಟಿದ್ರೆ ತಗೊಂಡು ಬಾರಕ್ಕೆ ಹೋಗಿರೋರು, ಬಾರಿಗೆ ಕೊಟ್ಟಿರೋದು. ಹೆಣ್ಮಕ್ಳು ಕೊಡೋರು ಅವ್ರಿಂದ ಉದ್ಧಾರ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು ಯಾರೂ ಖರ್ಚು ಮಾಡಿಲ್ಲ. ಸ್ಕೂಲ್ ಫೀಸು ಮಕ್ಳಿಗೆ ಏನೋ ಒಂದು ಇದು ಮಾಡಿದ್ದಾರೆ. ಹಳ್ಳಿ ಕಡೆ ಯಾರೂ ಕಳೆದಿಲ್ಲ. 2,000 ರೂಪಾಯಿ ಹೆಣ್ಮಕ್ಳು ಕೊಟ್ಟರು ಅಂತಾರೆ, ಹೆಣ್ಮಕ್ಳು 1 ರೂಪಾಯಿ ಕಳೆದಿಲ್ಲ. ಏನೇ ಆದರೂ ಸರ್, ಸ್ಟೇಟಲ್ಲೂ ಕಾಂಗ್ರೆಸ್ ಇರಬೇಕು, ಸೆಂಟ್ರಲ್ಲೂ ಕಾಂಗ್ರೆಸ್ ಬಂದರೆ ಮಾತ್ರ ಇದು ಉದ್ಧಾರ ಆಗೋದು, ಇಲ್ಲ ದಿವಾಳಿನೇ ಆಗೋದು. ಬಟ್ ಇಲ್ಲಿ ಮೊನ್ನೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೋಡಿದ್ರ? ಹೇಳಿ. ಆಟೋದವ್ರಿಗೆ ಸರ್ಕಾರದಿಂದ 15,000 ರೂಪಾಯಿ ಕೊಡಬೇಕು ಅಂತ. ಎಲ್ಲಿಂದ ತಂದು ಕೊಡ್ತಾರಂತೆ? ರಾಜ್ಯ ಸರ್ಕಾರದವ್ರು ಕೊಡಬೇಕು. ಯಾಕೆ ಕೇಂದ್ರದಿಂದ ಕೊಡಲಿ ಬಿಡಿ. ಕೇಂದ್ರದಲ್ಲಿ ದುಡ್ಡಿಲ್ವಾ? ಕೇಂದ್ರದ ಈಗ ಫ್ರೀ ಎಲ್ಲ ಕೊಟ್ಟಿದ್ದಾರಲ್ಲ ಇವರು, ಸೆಂಟ್ರಲಿಂದ 15,000 ಕೊಡಲಿ ಬಿಡಿ. ಸೆಂಟ್ರಲಿಂದ ದುಡ್ಡಿಲ್ವಾ? ಸ್ಟೇಟಲ್ಲೇ ಮಾತ್ರ ಏನೋ ಪ್ರಿಂಟ್ ಹೊಡಿತಾರೆ ಸ್ಟೇಟವರು, ಸೆಂಟ್ರಲ್ಲಿ ಇಲ್ವಾ ದುಡ್ಡು? ಹೇಳೋದಕ್ಕೇನು ಸ್ವಾಮಿ, ಹೇಳೋದಕ್ಕೇನು ಇದೆಲ್ಲ. ಸೆಂಟ್ರಲಲ್ಲಿ ಇಲ್ವಾ ದುಡ್ಡು? ಸ್ಟೇಟವರೇ ಕೊಟ್ಬಿಡ್ತಾರೆ. ಸುಮ್ಮನೆ ಇವೆಲ್ಲ ಗಿಮಿಕ್ ಮಾಡೋದಷ್ಟೇ. ಗಿಮಿಕ್ ಮಾಡಿಬಿಟ್ಟು ಇದು ಮಾಡ್ತಾವ್ರೆ. ಸಾಯ್ತಾರ್ರಿ ಸ್ವಾಮಿ. ಟೀ ಕಾಸಿಲ್ಲ ಅವ್ರಿಗೆ. ಹೆಂಗೆ ಟೀ ಕಾಸಿಲ್ಲ ಅವ್ರಿಗೆ, ಸಾಯ್ತಾರೆ ಪಾಪ. ಏನೋ ಈ ಸರ್ಕಾರ ಅದಕ್ಕೊಂದು ಅಷ್ಟು ಅನ್ನಪನ್ನ ತಿಂತಾವ್ರೆ, ಇಲ್ಲಾಂದ್ರೆ ಅದು ಇಲ್ಲ. BJP ಅವರು ಅಷ್ಟೊಂದು ಏನು ಮಾಡೋರು ಸ್ವಾಮಿ? BJP ಅವರು ಅವಾಗ 5-6 ವರ್ಷ ಮಾಡೋದು ಏನು ಮಾಡೋರೆ? ತೋರ್ಸೋಕೆ ಹೇಳಿ. ಇವ್ರು ಬೈಸ್ಕೊಂಡೇ ಕೆಲಸ ಮಾಡ್ತಾರೆ. ಮಾತೈತೆ ಟಾರ್ ಹಾಕಿಲ್ಲ. ಟಾರ್ ಹಾಕಕ್ಕೆ ಈಗ ಟಾರ್ ಹಾಕಿಲ್ಲ ಅಂತ ಕೇಳ್ತಾರಲ್ವಾ? 2 ತಿಂಗಳಿಂದ ವಾರ ನಡೀತಿತ್ತು, ಟಾರ್ ಗೊತ್ತಾ ಇಲ್ಲ ಅಂತಾರೆ. ಈಗ ಇಷ್ಟೇ ಇವ್ರು ಹೇಳೋದು. ಅಲ್ಲಿಂದ ಬಂದಿರ್ತಾನೆ ರಾಮೇಟಲ್ಲಿ ಇಲ್ಲಿದ್ದು ಇವ್ರು ಮಾಡುವಂದ್ರೆ ಮಾಡ್ಬಿಡ್ತಾರಾ? ಸುಮ್ಮನೆ ಎಲ್ಲ ಏನೋ ಇವ್ರ ಮೇಲೆ ಗೂಬೆ ಕೊಂಡಿಸ್ಬೇಕು, ಹೆಂಗೋ 150 ಜನ ಗೆದ್ದವ್ರು ಅನ್ನೋದು ಅಷ್ಟೇ. ನಾವು ಒಂದು ಓಟ್ ಹಾಕಬೇಕು, ಹಾಕ್ತೀವಿ ಅಷ್ಟೇ. ನಾವು ಯಾವ ಕಾಂಗ್ರೆಸ್ನವ್ರು ಮಾಡಿದ್ರು, ದಳದವ್ರು ಮಾಡಿದ್ರು, BJP ಅವ್ರು ಮಾಡಿದ್ರು ಅಂತ, ಕಮಿಷನವ್ರು ಮಾಡಿದ್ರು ಅಂತಲ್ಲ. ಇವರೇ ನ್ಯಾಯವಾಗಿಲ್ಲ. ಸೆಂಟ್ರಲಲ್ಲಿ ಕುಂತ್ಕೊಂಡು ಕೇಳಬೇಕು, ನಮ್ಮ ಕರ್ನಾಟಕಕ್ಕೆ ಹಿಂಗೆ ಅನ್ಯಾಯ ಆಗೈತೆ, ಹಿಂಗಾಗೈತೆ ಏನು ಕೇಳಲ್ಲ. ಯಾವ್ದಾನ ಒಂದು ಯಾರು ದೊಡ್ಡದು ಕೇಂದ್ರ ಸಚಿವರು ಇದ್ದಾರಲ್ಲ, ಅವರು ಅದೇ ಸಮಯ ನಿದ್ದೆ ಮಾಡ್ತಾವ್ರೆ. ಸುಮ್ಮನೆ ಯಾಕೆ? ನಿಮಗೂ ವೇಸ್ಟು, ನಮಗೂ ಎಷ್ಟು ಟೈಮು. ಅದೇ ಹೇಳೋದು. ನಮ್ಮವರೇ ನಿದ್ದೆ ಮಾಡ್ತಾವ್ರೆ ಅಂತ ನಮ್ಮವರು ಕೇಂದ್ರ ಸಚಿವರು ಅವರಲ್ಲ ನಿದ್ದೆ ಮಾಡ್ತಾರೆ. ಎಲ್ಲಿ ಉದ್ಯೋಗ ಕೊಡ್ತೀನಿ ಉದ್ಯೋಗನೂ ಕೊಡಲಿಲ್ಲ. ಅದು 15 ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತೀನಿ, ಅದು ಕೊಡಲಿಲ್ಲ. ಸಿದ್ದರಾಮಯ್ಯ ಕೊಟ್ಟಲ್ಲ 2,000 ಹೆಣ್ಮಕ್ಳಿಗೆ. ಎಲ್ಲಿ 15,000 ಹಾಕಲಿಲ್ಲ? ನಮ್ಮದು ಅಕೌಂಟ್ಗೆ 15,000 ಹಾಕ್ತೀವಿ ಅಂದ್ರಲ್ಲ, ಎಲ್ಲಿ ಹಾಕಿದ್ರು? ಹಾಕಲಿಲ್ಲ. ಈಗ ಹುಡುಗರು ಇಲ್ಲಿ ಕೆಲಸಕ್ಕೆ ಬಂದಿರ್ತಾರೆ, ಊಟ ತಿಂಡಿ ರೇಟು ಜಾಸ್ತಿ ಆಗ್ತದೆ. ಹೌದು, ಏನು ಮಾಡೋಕ್ಕಾಗ್ತದೆ? ಹುಡುಗರು ಅವಾಗ ಇರಲ್ಲ ಅಂತಾರೆ, ಹಳ್ಳಿ ಕಡೆ ಹೋಗ್ತೀವಿ ಅಂತಾರೆ. ಹಳ್ಳಿಗೆ ಹೋದ್ರೂ ಜೀವನ ಮಾಡೋಕ್ಕಾಗಲ್ಲ ಈಗ.
ಅದು ಹೆಂಗೋ ಪಾಪ ಕೆರೆಯಲ್ಲಿ ಮಣ್ಣೆತ್ತಿ ಅದು ಇದು ಮಾಡ್ತಿರೋ ಅದನ್ನು ಬೇರೆ ಏನೋ ಚೇಂಜ್ ಮಾಡಿ ಇಕ್ಕಿದ್ರು ಪಾಪ ಆ ತಾತ ಗಾಂಧಿ ತಾತ ಹೆಂಗೋ ಉಪ್ಪು ನೀರು ಕುಡ್ಕೊಂಡು ಹೆಂಗೋ ಮಾಡಿದ್ದ ನಗರ ಯೋಜನೆ ಅದನ್ನು ಹಾಳು ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ ಏನು ಮಾಡ್ತಾರೆ ಹೇಳ್ರಿ ಇವರು ಹೆಂಗೋ ಹಳ್ಳೀಲಿ ಕೂಲಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ಬರೋರು ಹೆಂಗೋ ಕೂಲಿ ಬರೋದು ವಾರಕ್ಕೊಂದ್ಸರಿ ಅದು ನಿಲ್ಲಿಸ್ಬೇಕು ಅಂತ ಇದು ಮಾಡೋರಲ್ಲ ಯಾವುದು ಉದ್ಧಾರ ಆಗಲ್ಲ ಬಿಡ್ರಿ ಬಿಜೆಪಿ ಹಿಂಗೆ ಮಾಡ್ತಾರೆ ಇದೇ ಹಣೆ ಬರೋನೆ ನಾವೆಷ್ಟು ಎಜುಕೇಷನ್ ಮಾಡಿದ್ರು ಅಷ್ಟೇ ಎಜುಕೇಷನ್ ಮಾಡೋದೇ ಬೇಡ ಅನ್ನಿಸ್ಬಿಟ್ಟೈತೆ ಈ ಸ್ಕೂಲ್ ಸ್ಟಾರ್ಟ್ ಆಯಿತು ಪ್ರೈವೇಟ್ ಸ್ಕೂಲ್ ಒಬ್ಬ LKG ಹುಡುಗನ ಹಾಕಬೇಕು ಅಂದರೆ 30,000 ಬೇಕು ಹೇಳ್ತಾರಣ್ಣ ಎಲ್ಲರೂ ಸ್ಕೂಲು ಯಾವುದೇ ಸ್ಕೂಲ್ಗೆ ಹೋಗಿ ದುಡ್ಡು ಕೊಡ್ಲೇ ಈಗ ಆಗೋದು ಇದ್ರೆ ಆಗಲ್ಲ ಸುಮ್ಮನೆ ಏನಕ್ಕೆ ಎಷ್ಟು ಮಾಡಿದ್ರು ಅಷ್ಟೇ ಸಾಕು ನಾವಿಲ್ಲಿ ಭಯ ಪಡ್ಕೊಳ್ಳೋದು ಅಷ್ಟೇ ಕೇಂದ್ರದವರು ಅಷ್ಟೇ ಕೇಂದ್ರದಿಂದ ಕೊಟ್ಟರೆ ಇವ್ರು ಮಾಡ್ತಾರೆ ಸರ್ ಗ್ಯಾಸಿಂದು ಕೇಂದ್ರದವ್ರು ತಾನೆ ಮಾಡ್ಬೇಕು ತಾನೆ ಬಟ್ ಇದು ಯಾಕೋ ಬೇರೆ ಅನಿಸ್ತಲ್ಲ ಎಲೆಕ್ಷನ್ ಮಾಡಲ್ಲ ಅಂತ ಹೇಳಿದ್ರು ಚುನಾವಣೆಗಿಂತ ಮುಂಚೆ ಮಾಡಲ್ಲ ಸಮಯ ಯಾವ ಪ್ರತಿ ಎಲೆಕ್ಷನಲ್ಲೂ ಇದೇ ಕಥೆನೇ BJP ಅವ್ರದ್ದು ಬಿಡಿ ಹೇಳ್ದಂಗೆ ಯಾವತ್ತು ನಡ್ಕೊಂಡವ್ರೆ ಪ್ರತಿ ಎಲೆಕ್ಷನಲ್ಲೂ ಇದೇ ಕತೆ ಆಶ್ವಾಸ ಕೊಡ್ತಿದ್ದಾರೆ ಅಲ್ಲಿ ಶಿವಗಂಗೆ ಬೆಟ್ಟ ಐತೆ ನೋಡಿ 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 ಚಂದಮಾಮನ್ ತೋರಿಸ್ತಾರೆ ದಮಾರ್ ಅಂತ ತೊಳ್ತಾರೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಬಿಡಿ ಸುಮ್ಮನೆ ನಿಮಗೂ ಎಷ್ಟು ನಮಗೂ ಎಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ